ಮಾನವನ ಕುಲದ ಕಥೆಯೇ ಇತಿಹಾಸ ಎಂದು ಹೇಳಿದವರು ಯಾರು? ಎ. ಮಾರ್ಕ್ ಟ್ವೇನ್, ಬಿ. ಅರಿಸ್ಟಾಟಲ್, ಸಿ. ಹೆನ್ರಿ ವಾನ್ ಲೂನ್, ಡಿ. ಹೆರೋಡೋಟಸ್. ಉತ್ತರ ಸಿ. ಹೆನ್ರಿ ವಾನ್ ಲೂನ್. ಹೆನ್ರಿ ವಾನ್ ಲೂನ್ ಒಬ್ಬ ಪ್ರಸಿದ್ಧ ಇತಿಹಾಸಕಾರ ಮತ್ತು ಲೇಖಕ. ಇತಿಹಾಸವು ಕೇವಲ ರಾಜರ ಕಥೆಯಲ್ಲ, ಅದು ಇಡೀ ಮಾನವ ಕುಲ ಹೇಗೆ ವಿಕಸನಗೊಂಡಿತು ಎಂಬುದರ ವಿವರಣೆ ಎಂದು ಇವರು ಪ್ರತಿಪಾದಿಸಿದರು. ಮುಂದಿನ ಪ್ರಶ್ನೆ. ವಿವಿಧ ಕಾಲಘಟ್ಟಗಳಲ್ಲಿ ಮಾನವನು ಹೇಗಿದ್ದ ಎಂಬುದರ ವೈಜ್ಞಾನಿಕ ಅಧ್ಯಯನವೇ ಇತಿಹಾಸ ಎಂದು ಹೇಳಿದವರು ಯಾರು? ಎ. ನೆಹರು, ಬಿ. ಕಾರ್ಲೈಲ್, ಸಿ. ಮಾರ್ಕ್ ಟ್ವೇನ್, ಡಿ. ಹೆನ್ರಿ ವಾನ್ ಲೂನ್. ಸರಿಯಾದ ಉತ್ತರ ಸಿ. ಮಾರ್ಕ್ ಟ್ವೇನ್. ಮಾರ್ಕ್ ಟ್ವೇನ್ ಅವರು ಇತಿಹಾಸವನ್ನು ಒಂದು ವಿಜ್ಞಾನದ ದೃಷ್ಟಿಕೋನದಲ್ಲಿ ನೋಡಿದವರು. ಪುರಾವೆಗಳ ಆಧಾರದ ಮೇಲೆ ಮಾನವನು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯನ್ನು ಅಭ್ಯಾಸ ಮಾಡುವುದೇ ಇತಿಹಾಸ ಎನ್ನುವುದು ಇವರ ಅಭಿಪ್ರಾಯವಾಗಿತ್ತು. ಮುಂದಿನ ಪ್ರಶ್ನೆ. ಹಿಸ್ಟರಿ ಎಂಬ ಪದವು ಈ ಕೆಳಗಿನ ಪದಗಳಿಂದ ಬಂದಿದೆ. ಎ. ಅರಬ್, ಬಿ. ಗ್ರೀಕ್, ಸಿ. ಪರ್ಷಿಯನ್, ಡಿ. ಲ್ಯಾಟಿನ್. ಸರಿಯಾದ ಉತ್ತರ ಗ್ರೀಕ್ ಭಾಷೆಯಾಗಿದೆ. ಗ್ರೀಕ್ ಭಾಷೆಯ ಹಿಸ್ಟರಿಯಾ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ವಿಚಾರಣೆ ಅಥವಾ ಸಂಶೋಧನೆಯ ಮೂಲಕ ಪಡೆದ ಜ್ಞಾನ ಎಂದಾಗುತ್ತದೆ. ಮುಂದಿನ ಪ್ರಶ್ನೆ. ಇತಿಹಾಸದ ಪಿತಾಮಹ ಯಾರು? ಎ. ಅರಿಸ್ಟಾಟಲ್, ಬಿ. ಆಗಸ್ಟ್ ಕಾಮ್ಟೆ, ಸಿ. ಹೆರೋಡೋಟಸ್, ಡಿ. ಆಡಮ್ ಸ್ಮಿತ್. ಸರಿಯಾದ ಉತ್ತರ ಸಿ. ಹೆರೋಡೋಟಸ್ ಅವರು. ಗ್ರೀಸ್ ದೇಶದ ಹೆರೋಡೋಟಸ್ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವರು ವ್ಯವಸ್ಥಿತವಾಗಿ ಇತಿಹಾಸವನ್ನು ದಾಖಲಿಸುವ ಪದ್ಧತಿಯನ್ನು ಮೊದಲು ಪ್ರಾರಂಭಿಸಿದವರು ಇವರಾಗಿದ್ದಾರೆ. ಮುಂದಿನ ಪ್ರಶ್ನೆ. ಭಾರತೀಯರ ಮೂಲಕ್ಕೆ ಬರುವುದಾದರೆ ಇತಿಹಾಸ ಎಂಬ ಪದ ಈ ಕೆಳಗಿನ ಮೂಲದ್ದಾಗಿದೆ. ಎ. ಸಂಸ್ಕೃತ, ಬಿ. ಕನ್ನಡ, ಸಿ. ತಮಿಳು, ಡಿ. ಬ್ರಾಹ್ಮಿ. ಸರಿಯಾದ ಉತ್ತರ ಎ. ಸಂಸ್ಕೃತ ಭಾಷೆ. ಸಂಸ್ಕೃತದ ಇತಿಹಾಸ ಎಂಬ ಪದದಿಂದ ಇತಿಹಾಸ ಬಂದಿದೆ. ಇದರ ಅರ್ಥ ಇದು ಹೀಗೆಯೇ ಸಂಭವಿಸಿತ್ತು, ದಿಸ್ ಇಟ್ ವೆರಿಟಿ ಹ್ಯಾಪಿನೆಡೆಡ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ. ಮೆಗಾಲಿಥಿಕ್ ಕಲ್ಚರ್ ಎಂದರೆ? ಎ. ಸೂಕ್ಷ್ಮ ಶಿಲಾಯುಗ, ಬಿ. ಬೃಹತ್ ಶಿಲಾ ಸಂಸ್ಕೃತಿ, ಸಿ. ಹಳೆ ಶಿಲಾಯುಗ, ಡಿ. ನವ ಶಿಲಾಯುಗ. ಸರಿಯಾದ ಉತ್ತರ ಬಿ. ಬೃಹತ್ ಶಿಲಾ ಸಂಸ್ಕೃತಿ. ಮೆಗಾ ಎಂದರೆ ದೊಡ್ಡದು, ಲಿಥ್ ಎಂದರೆ ಕಲ್ಲು. ಸತ್ತವರ ನೆನಪಿಗಾಗಿ ದೊಡ್ಡ ಕಲ್ಲುಗಳನ್ನು ನಿಲ್ಲಿಸುವ ಸಂಸ್ಕೃತಿಯನ್ನು ಬೃಹತ್ ಶಿಲಾ ಸಂಸ್ಕೃತಿ ಎನ್ನಲಾಗುತ್ತದೆ. ಮುಂದಿನ ಪ್ರಶ್ನೆ. ನಯವುಳ್ಳ ಕೊಡಲಿ ಬಳಕೆಗೆ ತಂದ ಸುಧಾರಣೆಯಾದ ಯುಗ ಯಾವುದು? ಎ. ಹಳೆ ಶಿಲಾಯುಗ, ಬಿ. ಪ್ರಾಗೈತಿಹಾಸ ಕಾಲ, ಸಿ. ಸೂಕ್ಷ್ಮ ಶಿಲಾಯುಗ, ಡಿ. ನವ ಶಿಲಾಯುಗ. ಉತ್ತರ ಡಿ. ನವ ಶಿಲಾಯುಗ. ನವಶಿಲಾಯುಗದಲ್ಲಿ ಮಾನವನು ಕಲ್ಲುಗಳನ್ನು ನಯಗೊಳಿಸಿ ಹರಿತವಾದ ಕೊಡಲಿ ಮತ್ತು ಇತರ ಉಪಕರಣಗಳನ್ನು ತಯಾರಿಸಲು ಆರಂಭಿಸಿದನು. ಇದು ಕೃಷಿಯ ಆರಂಭಕ್ಕೂ ಸಾಕ್ಷಿಯಾಯಿತು. ಮುಂದಿನ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಹಳೆಯದಾದ ಕಬ್ಬಿಣ ವಸ್ತುಗಳು ದೊರೆತ ಸ್ಥಳ ಎಲ್ಲಿ? ಯಾವ ಜಿಲ್ಲೆಯಲ್ಲಿ? ಎ. ಹಾವೇರಿ ಜಿಲ್ಲೆ, ಬಿ. ಕಲಬುರಗಿ ಜಿಲ್ಲೆ, ಸಿ. ಬಾಗಲಕೋಟೆ ಜಿಲ್ಲೆ, ಡಿ. ಬೀದರ್ ಜಿಲ್ಲೆ. ಸರಿಯಾದ ಉತ್ತರ ಎ. ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆಯ ಅಳ್ಳೂರು ಕರ್ನಾಟಕದ ಪ್ರಮುಖ ಪ್ರಾಗೈತಿಹಾಸಿಕ ತಾಣವಾಗಿದ್ದು, ಇಲ್ಲಿ ಕಬ್ಬಿಣದ ಬಳಕೆಯ ಆರಂಭಿಕ ಕುರುಹುಗಳು ಪತ್ತೆ ಆಗಿವೆ. ಮುಂದಿನ ಪ್ರಶ್ನೆ. ನಮ್ಮ ಭೂಮಿ ಎಷ್ಟು ವರ್ಷಗಳ ಕಾಲ ಒಂದೇ ರೂಪ ತಾಳಿತ್ತೆಂದು ಅಂದಾಜು ಮಾಡಲಾಗಿದೆ? ಎ. 480 ಕೋಟಿ ವರ್ಷಗಳು, ಬಿ. 500 ಕೋಟಿ ವರ್ಷಗಳು, ಸಿ. 460 ಕೋಟಿ ವರ್ಷಗಳು, ಡಿ. 420 ಕೋಟಿ ವರ್ಷಗಳು. ಸರಿಯಾದ ಉತ್ತರ ಸಿ.
460 ಕೋಟಿ ವರ್ಷಗಳು ಅಂತೇಳಿ ಅಂದಾಜು ಮಾಡಲಾಗಿದೆ. ವೈಜ್ಞಾನಿಕವಾಗಿ ಅಂದಾಜಿನ ಪ್ರಕಾರ ಸೌರಮಂಡಲದ ಜೊತೆಗೆ ಭೂಮಿಯು ಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ ಅನಿಲ ಮತ್ತು ಧೂಳಿನ ರಾಶಿಯಿಂದ ರೂಪುಗೊಂಡಿತು. ಮುಂದಿನ ಪ್ರಶ್ನೆ, ಋಗ್ವೇದವನ್ನು ಮೂಲದಲ್ಲಿ ಸಂಗ್ರಹಿಸಿ ಪರಿಷ್ಕೃತಗೊಳಿಸಿದ ಸಕಲ ಪ್ರಥಮ ಆವೃತ್ತಿ ಯಾವುದು? ಎ 1700 ಮಂತ್ರಗಳು, ಬಿ 1017 ಮಂತ್ರಗಳು, ಸಿ 1027 ಮಂತ್ರಗಳು, ಡಿ 1047 ಮಂತ್ರಗಳು. ಸರಿಯಾದ ಉತ್ತರ ಎ 1700 ಮಂತ್ರಗಳು. ಋಗ್ವೇದದ ಮೂಲ ರೂಪದಲ್ಲಿ 1007 ಸೂಕ್ತಗಳಿದ್ದವು. ನಂತರದ ಪರಿಷ್ಕರಣೆಗಳಲ್ಲಿ ಇದು 1028ಕ್ಕೆ ಏರಿದೆ. ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆಯ ವಿಸ್ತೀರ್ಣ ಎಷ್ಟು? ಎ 13 ಲಕ್ಷ ಚದರ ಕಿಲೋಮೀಟರ್, ಬಿ 15 ಲಕ್ಷ ಚದರ ಕಿಲೋಮೀಟರ್, ಸಿ 3 ಲಕ್ಷ ಚದರ ಕಿಲೋಮೀಟರ್, ಡಿ 5 ಲಕ್ಷ ಚದರ ಕಿಲೋಮೀಟರ್. ಸರಿಯಾದ ಉತ್ತರ ಎ 13 ಲಕ್ಷ ಚದರ ಕಿಲೋಮೀಟರ್. ಸಿಂಧೂ ನಾಗರಿಕತೆಯು ಸಮಕಾಲೀನ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳಿಗಿಂತಲೂ ವಿಸ್ತಾರವಾಗಿದ್ದು ಸುಮಾರು 1.3 ಮಿಲಿಯನ್ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿತ್ತು ಎನ್ನಲಾಗಿದೆ. ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಪ್ರಸಿದ್ಧ ಬಂದರು ಪತ್ತೆಯಾಗಿದ್ದು ಎಲ್ಲಿ? ಎ ರಾಕಿಗರಿ, ಬಿ ಧೋಲ್ವೀರಾ, ಸಿ ಕಾಲಿಬಂಗನ್, ಡಿ ಲೋಥಲ್. ಸರಿಯಾದ ಉತ್ತರ ಡಿ ಲೋಥಲ್. ಗುಜರಾತಿನ ಲೋಥಲ್ ನಗರದಲ್ಲಿ ವಿಶ್ವದ ಅತ್ಯಂತ ಹಳೆಯ ಕೃತಕ ಬಂದರು ಪತ್ತೆಯಾಗಿದೆ. ಇಲ್ಲಿಂದ ಮೆಸೊಪೊಟೇಮಿಯಾದೊಂದಿಗೆ ವ್ಯಾಪಾರ ನಡೆಯುತ್ತಿತ್ತು ಎನ್ನಲಾಗಿದೆ. ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದ ನಾಗರಿಕತೆ ಯಾವುದು? ಎ ಮೆಸೊಪೊಟೇಮಿಯಾ ನಾಗರಿಕತೆ, ಬಿ ಸಿಂಧೂ ನಾಗರಿಕತೆ, ಸಿ ಗ್ರೀಕ್ ನಾಗರಿಕತೆ, ಡಿ ಚೀನಾ ನಾಗರಿಕತೆ. ಸರಿಯಾದ ಉತ್ತರ ಬಿ ಸಿಂಧೂ ನಾಗರಿಕತೆ. ಸಿಂಧೂ ಬಯಲಿನ ಜನರು ಪ್ರಪಂಚದಲ್ಲೇ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದು ಬಟ್ಟೆ ತಯಾರಿಸಿದವರು. ಗ್ರೀಕರು ಇದನ್ನು ಸಿಂಡೋನ್ ಎಂದು ಕರೆಯುತ್ತಿದ್ದರು. ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆ ಕಾಲದ ಪ್ರಮುಖ ನಗರ ರಾಕಿಗರಿ ಇರುವುದು ಎಲ್ಲಿ? ಎ ಪಂಜಾಬ್, ಬಿ ಗುಜರಾತ್, ಸಿ ಹರಿಯಾಣ, ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಸಿ ಹರಿಯಾಣ. ರಾಕಿಗರಿಯು ಹರಿಯಾಣದ ರಾಜ್ಯದ ಹಿಸಾರ್ ಜಿಲ್ಲೆಯಲ್ಲಿದೆ. ಇದು ಸಿಂಧೂ ನಾಗರಿಕತೆಯ ಅತಿದೊಡ್ಡ ಭಾರತೀಯ ತಾಣಗಳಲ್ಲಿ ಇದಾಗಿದೆ. ಮುಂದಿನ ಪ್ರಶ್ನೆ, ವೈದಿಕ ಸಾಹಿತ್ಯದಲ್ಲಿನ ಒಟ್ಟು ದರ್ಶನಗಳು ಎಷ್ಟು? ಎ 4, ಬಿ 3, ಸಿ 6, ಡಿ 5. ಸರಿಯಾದ ಉತ್ತರ ಸಿ 6. ಭಾರತೀಯ ತತ್ವಶಾಸ್ತ್ರದ 6 ಪ್ರಮುಖ ದರ್ಶನಗಳೆಂದರೆ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸಾ ಮತ್ತು ವೇದಾಂತ. ಮುಂದಿನ ಪ್ರಶ್ನೆ, ಪ್ರಾಕ್ತತ್ವಶಾಸ್ತ್ರಜ್ಞರ ಕಾಶ್ಮೀರದ ಯಾವ ಪ್ರದೇಶದಲ್ಲಿ ನೆಲೆಯನ್ನು ಪತ್ತೆ ಹಚ್ಚಿದ್ದಾರೆ? ಎ ಅನಂತನಾಗ್, ಬಿ ಜಮ್ಮು, ಸಿ ಕಾಶ್ಮೀರ್, ಡಿ ಬರ್ಜಹೋಮ್. ಸರಿಯಾದ ಉತ್ತರ ಡಿ ಬರ್ಜಹೋಮ್. ಬರ್ಜಹೋಮ್ನಲ್ಲಿ ನವಶಿಲಾಯುಗದ ಜನರು ನೆಲದೊಂದಿಗೆ ಗುಂಡಿಗಳನ್ನು ತೋಡಿ ಮನೆಗಳನ್ನು ಮಾಡಿಕೊಂಡಿದ್ದ ಕುರುಹುಗಳು ಇವತ್ತಿಗೂ ಪತ್ತೆಯಾಗಿದೆ. ಮುಂದಿನ ಪ್ರಶ್ನೆ, ಪ್ರಾಕ್ತನಶಾಸ್ತ್ರ ತಜ್ಞರ ಗಮನಕ್ಕೆ ಬಂದ ಮೊಟ್ಟ ಮೊದಲ ಹಳ್ಳಿ ಯಾವುದು? ಎ ಮೊಹರ್ಗರ್, ಬಿ ರಾಕಿಗರಿ, ಸಿ ಲೋಥಾಲ್, ಡಿ ಅಥೆನ್ಸ್. ಸರಿಯಾದ ಉತ್ತರ ಎ ಮೊಹರ್ಗರ್. ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ಮೊಹರಾಘರ್ ಹತ್ತಿ ಮತ್ತು ಗೋಧಿ ಬೆಳೆದ ಹಾಗೂ ಪಶುಪಾಲನೆ ಮಾಡಿದ ಅತ್ಯಂತ ಹಳೆಯ ಗ್ರಾಮೀಣ ವಸತಿಯಾಗಿದೆ. ಮುಂದಿನ ಪ್ರಶ್ನೆ, ಹರಪ್ಪ ಸಂಸ್ಕೃತಿ ಜನರು ಅವಲಂಬಿಸಿದ್ದು ಎ ಪಶುಪಾಲನೆ, ಬಿ ವ್ಯಾಪಾರ, ಸಿ ಕೃಷಿ, ಡಿ ಕೃಷಿ ಮತ್ತು ವ್ಯಾಪಾರ. ಉತ್ತರ ಡಿ ಕೃಷಿ ಮತ್ತು ವ್ಯಾಪಾರ.
ಅವರು ಸುಧಾರಿತ ಕೃಷಿ ಪದ್ಧತಿಯನ್ನು ಹೊಂದಿದ್ದರು ಮತ್ತು ಸಮುದ್ರ ಹಾಗೂ ಭೂಮಾರ್ಗದ ಮೂಲಕ ವಿದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಮುಂದಿನ ಪ್ರಶ್ನೆ, ಅತ್ಯಂತ ಹಳೆಯ ವೇದ ಋಗ್ವೇದ ಇದು ಎಷ್ಟು ವರ್ಷಗಳಷ್ಟು ಹಳೆಯದ್ದಾಗಿದೆ? ಎ 3500 ವರ್ಷಗಳು, ಬಿ 3000 ವರ್ಷಗಳು, ಸಿ 2500 ವರ್ಷಗಳು, ಡಿ 4000 ವರ್ಷಗಳು. ಸರಿಯಾದ ಉತ್ತರ ಎ 3500 ವರ್ಷಗಳು ಕಾಲ. ಇತಿಹಾಸಕಾರರ ಪ್ರಕಾರ ಋಗ್ವೇದವು ಸುಮಾರು ಕ್ರಿಸ್ತಪೂರ್ವ 1500ರ ಅವಧಿಯಲ್ಲಿ ರಚಿತವಾಗಿದೆ. ಅಂದರೆ ಇಂದಿನಿಂದ ಸರಿಸುಮಾರು 3500 ವರ್ಷಗಳು ಹಿಂದಿನದ್ದಾಗಿದೆ. ಕೊನೆಯ ಪ್ರಶ್ನೆ, ಆರ್ಯ ಎಂಬ ಪದದ ಅರ್ಥ ಯಾವುದು? ಎ ಉನ್ನತವಾದದ್ದು, ಬಿ ಸಂಸ್ಕೃತಿಯಿಂದ ಕೂಡಿದ್ದು. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.